ಚಿಕ್ಕಮಗಳೂರಿನಲ್ಲಿ ನಾಪತ್ತೆ ಆಗಿದ್ದಂಥ ಬಾಲಕಿ ಶವವಾಗಿ ಪತ್ತೆಯಾಗಿದ್ದಾಳೆ. ಮಾಣಿಕ್ಯಧಾರದಲ್ಲಿ ಬಾಲಕಿ ಶ್ರೀನಂದ ಶವ ಪತ್ತೆಯಾಗಿರುವಂಥದ್ದು 3 ದಿನಗಳ ಬಳಿಕ ಬಾಲಕಿ ಶ್ರೀನಂದ ಶವ ಪತ್ತೆಯಾಗಿದೆ. 7ನೇ ತಾರೀಕು ನಾಪತ್ತೆ ಆಗಿದ್ದಂಥ ಬಾಲಕಿ ಈಗ ಶವವಾಗಿ ಸಿಕ್ಕಿದ್ದಾಳೆ. ಕೇರಳದಿಂದ ಚಿಕ್ಕಮಗಳೂರಿಗೆ ಪ್ರವಾಸಕ್ಕೆ ಬಂದಿದ್ರು ಬಾಲಕಿ ಕುಟುಂಬದವರು. ಸುಮಾರು 2,000 ಅಡಿಯಿಂದ ಕೆಳಗಡೆ ಬಿದ್ದು ಶ್ರೀನಂದ ಸಾವನ್ನಪ್ಪಿದ್ದಾರೆ. ನಾವು 30 ಅಡಿ 40 ಅಡಿ ಬಿದ್ದಂಥ ಸಂದರ್ಭದಲ್ಲೇ ಬಿಲ್ಡಿಂಗ್ ಮೇಲಿದ್ದ ಉಳಿಯೋದು ಕಷ್ಟ ಅಂಥದ್ರಲ್ಲಿ 2,000 ಅಡಿಯಿಂದ ಕೆಳಗಡೆ ಬಿದ್ದಿರುವಂಥದ್ದು ಶ್ರೀನಂದ ಸಾವನ್ನಪ್ಪಿದ್ದಾರೆ. ಸತತ ಕಾರ್ಯಾಚರಣೆ ಬಳಿಕ ಬಾಲಕಿ ಶ್ರೀನಂದ ಶವ ಪತ್ತೆ ಆಗಿದೆ. ನಾಪತ್ತೆ ಆದಾಗಿನಿಂದಲೂ ಕೂಡ ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು, ಸಿಗ್ತಾ ಇರಲಿಲ್ಲ. SDRF ಮತ್ತು ಒಂದು ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೆ ಪೊಲೀಸರು ಇವರೆಲ್ಲರೂ ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಡ್ರೋನ್ಗಳನ್ನು ಯೂಸ್ ಮಾಡಲಾಗ್ತಾ ಇತ್ತು, ಎಲ್ಲಾದರೂ ಪತ್ತೆ ಆಗ್ಬೋದಾ ಕಾಣಿಸ್ಬೋದಾ ಅಂತ. ಫೈನಲಿ ಆ ಹುಡುಗಿ ಸಿಕ್ಕಿದ್ದಾಳೆ. ಆದರೆ ಶವವಾಗಿ ಸಾವನ್ನಪ್ಪಿರುವಂಥದ್ದು, ಶವ ಸಿಕ್ಕಿದೆ, ಸಾವನ್ನಪ್ಪಿದ್ದಾಳೆ ಆಕೆ. ಬಾಲಕಿ ಅವರ ಕುಟುಂಬದವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು, ಹೇಗಾದರೂ ಆಗಲಿ ನನ್ನ ಮಗಳು ಬದುಕಿದ್ರೆ ಸಾಕಪ್ಪ ಅಂತ. ಆ ಪ್ರಾರ್ಥನೆ ಫಲಿಸಿಲ್ಲ. ಮಾಣಿಕ್ಯಧಾರದಲ್ಲಿ ಕಾಲು ಜಾರಿ ಬಿದ್ದಿರುವಂಥದ್ದು ಶ್ರೀನಂದ. ಏಪ್ರಿಲ್ 7ನೇ ತಾರೀಕು ನಾಪತ್ತೆ ಆಗಿದ್ದಂಥ ಬಾಲಕಿ ಕಳೆದ 3 ದಿನಗಳಿಂದ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇತ್ತು. 2,000 ಅಡಿ ಕೆಳಗಡೆ ಆಕೆಯ ಮೃತದೇಹ ಪತ್ತೆ ಆಗಿದೆ. ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಯಲ್ಲಿ ಹೇಗಿದೆ ಅದು ಕಾಲು ಜಾರಿ ಬಿದ್ದಂಥ ಸ್ಪಾಟ್ ಅನ್ನುವಂಥದ್ದು ನೋಡ್ಬೋದು. ಸೀತಾಳಯ್ಯನಗಿರಿ, ಮುಳ್ಳಯ್ಯನಗಿರಿ ಮತ್ತು ಒಂದು ಕಡೆ ಮಾಣಿಕ್ಯಧಾರ ಅವೆಲ್ಲವೂ ಕೂಡ ಒಂದೇ ಶ್ರೇಣಿಯಲ್ಲಿ ಬರುವಂಥ ಪರ್ವತಗಳು. ಸುಮಾರು ಒಂದು 10 ವರ್ಷ ಆದ ಬಳಿಕ ಅವರ ಕುಟುಂಬದವರು ಪ್ರವಾಸಕ್ಕೆ ಅಂತ ಬಂದಿದ್ದಂಥವರು. ಆದರೆ ನೋಡಿ ದುರಾದೃಷ್ಟ, ಬಂದಿದ್ದಂಥ ಸಂದರ್ಭದಲ್ಲಿ ಅಚಾತುರ್ಯ ನಡೆದಿದೆ. 10 ವರ್ಷದ ಬಾಲಕಿ ಕಾಲ್ಜಾರ್ ಬಿದ್ದಿರುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ. ಅಲ್ಲಿ ಸುಮಾರು ಅಷ್ಟೊಂದು ಜನ ಎಲ್ಲ ಅವ್ರ ಕುಟುಂಬದವರೆಲ್ಲ ಬಂದಂಥ ಸಂದರ್ಭದಲ್ಲಿ, ಈ ಪರ್ವತಗಳಿಗೆ ಬಂದಾಗ, ಬೆಟ್ಟ ಗುಡ್ಡಗಳಿಗೆ ಬಂದಂಥ ಸಂದರ್ಭದಲ್ಲಿ ಮಕ್ಕಳಿದ್ದಾಗ ಒಂದು ಸ್ವಲ್ಪ ಜೋಪಾನಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಮಕ್ಳು ಏನು ಮಾಡ್ತಾ ಇದ್ದಾರೆ, ಏನು ಎತ್ತ ನೋಡಬೇಕು. ಯಾಕೆಂದರೆ ಮೊದಲೇ ಈಗಿನ ಕಾಲದ ಮಕ್ಕಳಿಗೆ ರೀಲ್ಸ್ ಹುಚ್ಚು, ವಿಡಿಯೋ ಹುಚ್ಚು, ಲೈಕ್ಸು, ಫಾಲೋವರ್ಸು, ವ್ಯೂವ್ಸು ಈ ಹುಚ್ಚಲ್ಲಿ ಬಿದ್ದಿರ್ತಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ ಅನ್ನುವಂಥದ್ದು ನೋಡಬೇಕು. ಎಲ್ಲಾದರೂ ಪ್ರವಾಸಕ್ಕೆ ಹೋದಾಗ ನೋಡಿ ಸಾವನ್ನಪ್ಪದ್ಲು. ಪೋಷಕರ ನಿರ್ಲಕ್ಷ್ಯ ಕೂಡ ಇದೆ. ಆ ಮಕ್ಕಳಿಗೇನು ಒಳ್ಳೊಳ್ಳೆ ಕಡೆ ಹೋಗಿ ಒಳ್ಳೊಳ್ಳೆ ಸೀನರಿ ಹತ್ರ ಹೋಗಿ ಫೋಟೋ ತೆಕ್ಕೊಳ್ಬೇಕು ಅಂತಿರುತ್ತೆ. ದೊಡ್ಡ ಪರ್ವತಗಳು ಅಲ್ಲೆಲ್ಲ ಇರೋದೆಲ್ಲ ಚಿಕ್ಕಮಗಳೂರಲ್ಲಿ. ಅತ್ಯಂತ ಎತ್ತರದ ಶಿಖರ ಮುಳ್ಳಯ್ಯನಗಿರಿ. ಆ ಉದ್ದದ ಪರ್ವತಗಳೆಲ್ಲವೂ ಕೂಡ ದೊಡ್ಡ ದೊಡ್ಡ ಗುಡ್ಡಗಳು. ಆ ಬಾಲಕಿ ಸಾವನ್ನಪ್ಪಿದ್ದಾಳೆ. ಸತತ ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು, 3 ದಿನಗಳಿಂದ ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು. ಶವವಾಗಿ ಪತ್ತೆ ಆಗಿದ್ದಾಳೆ. ಡ್ರೋನ್ ಕ್ಯಾಮೆರಾದಲ್ಲಿ ಪತ್ತೆ ಹಚ್ಚಲಾಗಿರುವಂಥದ್ದು. ಯಾಕೆಂದರೆ 2,000 ಅಡಿ ಕೆಳಗಡೆ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಸ್ಟೀಸ್ ಎಲ್ಲ ಪತ್ತೆ ಹಚ್ಚುವಂಥ ಕಾಲ. ಹಿಂಗೆ ತೋರಿಸ್ತಾ ಇದೀವಿ ನೋಡಿ. ಆ ಬಾಲಕಿಯ ಶವ ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಿ, ತೋರಿಸ್ಲಿಕ್ಕೆ ಆಗೋದಿಲ್ಲ. ತುಂಬ ಗಾಯ ಎಲ್ಲ ಆಗಿರುವಂಥದ್ದು. ಬಾಡಿಗೆ 2,000 ಅಡಿಯಿಂದ ಮೇಲಿಂದ ಕೆಳಗಡೆ ಬೀಳುವಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ತರ್ಚ್ಕೊಂಡು ಪಾಪ ಪೋಷಕರಿಗೆ ಹೇಗಾಗಿರೋಣ. 3 ದಿನದ ಹಿಂದೆ ಇದ್ದಂಥ ಮಗಳು ಈಗ ಶವವಾಗಿ ಊರಿಗೆ ತಗೊಂಡೋಗ್ಬೇಕು ಅಂದರೆ, ಕೇರಳಕ್ಕೆ ತಗೊಂಡೋಗ್ಬೇಕು ಅಂದರೆ, ಕೇರಳದಿಂದ ಬಂದಿದ್ದಂಥವರು ಪ್ರವಾಸಕ್ಕೆ 10 ವರ್ಷದ ಬಳಿಕ ಅಂತೆ ಎಲ್ಲಾದರೂ ಟೂರ್ ಹೋಗಬೇಕು ಅಂತ ಹೊರಟು ಬಂದಿದ್ದಂಥವ್ರು ಅವ್ರ ಕುಟುಂಬದವರು. 10 ವರ್ಷದ ಬಳಿಕ ತಮ್ಮ 10 ವರ್ಷದ ಮಗಳನ್ನೇ ಕರ್ಕೊಂಡ್ರು. 40 ಜನರ ಕುಟುಂಬ ಬಂದಿದ್ದು ಪ್ರವಾಸಕ್ಕೆ. ಹೇಳ್ತಾ ಇದ್ನಲ್ಲ, ಸ್ವಲ್ಪ ನಿಗಾ ಇಟ್ಟಿರಬೇಕು ಮಕ್ಕಳ ಮೇಲೆ. ಈಗಿನ ಕಾಲದಲ್ಲಿ ದೊಡ್ಡವ್ರಿಗೆ ಹುಚ್ಚಿದೆ, ರೀಲ್ಸ್ ಮಾಡಬೇಕು, ಹುಚ್ಚುಚ್ಚರು ಥರ ಆಡಬೇಕು, ಅವಾಗ ಲೈಕ್ಸ್ ಬರುತ್ತೆ, ವ್ಯೂಸ್ ಬರುತ್ತೆ ಅನ್ನುವಂಥದ್ದು. ಇನ್ನು ಮಕ್ಕಳಿಗಿರಲ್ವಾ? 14 ವರ್ಷ ಆ ಬಾಲಕಿಗೆ ಶ್ರೀನಂದ
ಸತತ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇತ್ತು. ಫೈನಲಿ ಡ್ರೋನ್ ಕ್ಯಾಮ್ರಾದಲ್ಲಿ ಕಾಣಿಸಿದಂಥ ಸಂದರ್ಭದಲ್ಲಿ ನೋಡಿದಾಗ ಅದು ಶ್ರೀನಂದ ಮೃತದೇಹ ಅಂತ ಗೊತ್ತಾಯಿತು. ಈಗ ಮೇಲಕ್ಕೆತ್ತುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನಿಮಗೆ ತೋರಿಸ್ತಾ ಇದೀವಲ್ಲ ಆ ಬಾಲಕಿಯ ಶವದ ಫೋಟೋ ಬ್ಲರ್ ಮಾಡಿದ್ದೀವಿ. ತುಂಬ ಮೃತದೇಹಕ್ಕೆ ಏಟಾಗಿರುವಂಥ ಹಿನ್ನೆಲೆಯಲ್ಲಿ ಆ ಹುಡುಗಿಯ ಫೋಟೋ ತೋರಿಸ್ತಾ ಇದೀವಿ ನೋಡಿ. ಅವತ್ತು ಹಾಕಿದ್ದ ಡ್ರೆಸ್ಸು ಕೂಡ ಅದೇ. ಶ್ರೀನಂದ ಕೇರಳದಿಂದ ಬಂದಿದ್ದಂಥವ್ರು. ಮಾಣಿಕ್ಯದಾರ, ಚಿಕ್ಕಮಗಳೂರಿನಲ್ಲಿರುವಂಥ ಮಾಣಿಕ್ಯದಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕಾರ್ತಿಕ್ ಅಂತ ಚಾರಣಿಗರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕಾರ್ತಿಕ್ ಅವರೇ. ನಮಸ್ತೆ ಸರ್. ನೋಡ್ತಾ ಇದ್ವಿ ದುರಂತ. ನಿಜಕ್ಕೂ ಇವೆಲ್ಲವೂ ಕೂಡ ಪಾಠ ಆಗಬೇಕು, ನೆಕ್ಸ್ಟ್ ಈ ರೀತಿಯ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಎಲ್ಲಾದರೂ ಟ್ರೆಕ್ಕಿಂಗ್ ಹೋಗಲಿ ಅಥವಾ ಒಂದು ಪರ್ವತ ಶ್ರೇಣಿಗಳಿಗೆ, ಬೆಟ್ಟ ಗುಡ್ಡಗಳಿಗೆ ಹೋದಂಥ ಸಂದರ್ಭದಲ್ಲಿ ಏನೇನೆಲ್ಲ ಪ್ರಿಕಾಷನ್ಸ್ಗಳನ್ನು ತಗೊಳ್ಬೇಕು ಅಂತ ಹೇಳ್ತೀರಾ ನೀವು? ಹೌದು ಸರ್, ಯಾಕಂತಂದ್ರೆ ಇವು ದಟ್ಟಾರಣ್ಯಗಳು ಇಲ್ಲೇನಂತ ವೈಲ್ಡ್ ಲೈಫ್ ಇರುತ್ತೆ, ಎಲ್ಲಾ ತರದ್ದು ಬಹಳ ಕಷ್ಟ ಇರುತ್ತೆ. ಪ್ರಾಪರ್ ಟ್ರೈನಿಂಗ್ ಆದಂತರು ಇಂಥ ಅರಣ್ಯಗಳಲ್ಲಿ ಮಾಡ್ಬೇಕು. ಶ್ರೀನಂದ ಅಂತರು ಅಪ್ರಾಪ್ತ ಬಾಲಕಿ, ಅವ್ರಿಗೆ ಇನ್ನೂ ನಾಲೆಡ್ಜ್ ಇರಲ್ಲ, ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ಹೆಜ್ಜೆಗಳು ಮುಂದ್ಗಡೆ ಇರ್ತದೆ, ಇನ್ ಮಿಸ್ ಆದ ಅಂತವನ್ನೆಲ್ಲಗಳನ್ನ ಒಂದ್ಸಲ ಟ್ರೈನಿಂಗ್ ಆದಂತರು ಅಂತ ಅರಣ್ಯಗಳಲ್ಲಿ ಹೋಗ್ಬೇಕು. ಇಲ್ಲಂತ ಸಣ್ಣ ಪುಟ್ಟ ಈ ಗುಡ್ಡಗಳಲ್ಲಿ ಚಾರಣ ಮಾಡ್ಬೇಕು ಫಸ್ಟ್ ಬೇಸಿಕ್. ಹಿಂಗೆ ಕೇರಳದ ಪಾಲಕ್ಕಾಡಿಂದ ಬಂದಂತ ಒಬ್ಬ ಹುಡುಗಿ ಈ ತರ ಮಿಸ್ಸಿಂಗ್ ಆಗ್ತಾರೆ ಅಂತಾನೆ ಬಹಳ ಕಷ್ಟ ಆಗುತ್ತೆ. ಆಮೇಲೆ ಒಬ್ರು ಯಾರನ್ನ ಹೋಗಿ ಹಿಂಗೆ ಸಿಗಾಕೊಂಡು ಇದಾಯ್ತಂತಂದ್ರೆ ಪ್ರಾಣಿಗಳಿಗೆ ಮ್ಯಾನ್ ಈಟರ್ಸ್ ಆಗಿ ಅವು ಪರಿವರ್ತನೆ ಆಗ್ತವೆ. ಇಂಥದೆಲ್ಲ ಬಹಳ ತೊಂದರೆ ಆಗ್ತದೆ. ಆಮೇಲೆ ಇಂಥ ಹುಡುಗಿನ ಪ್ರಾಪರ್ ಆಗಿ ಅರಣ್ಯ ಒಳಗಡೆ ಬಿಡಬಾರ್ದಂತಂದೆ ನಾನು ಇದನ್ನ ಮಾಡ್ತೀನಿ. ಆಮೇಲೆ ಇದು ಅಂತೂ ನಮ್ ಕರ್ನಾಟಕದಲ್ಲಿ ಈ ಘನಘೋರ ಇದು ಅಂತಂದೆ ಇದನ್ ಮಾಡ್ತೀನಿ. ಯಾಕಂತಂದ್ರೆ ಈ ರೀತಿ ಆಗ್ಬಾರ್ದು ಮುಂದ್ಗಡೆ ಅನ್ನೋದಕ್ಕೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡ್ಲೇಬೇಕಾಗತ್ತೆ. ಆಮೇಲೆ ಅರಣ್ಯಗಳಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು ಅಂತ ನನ್ನ ಕಡೆಯಿಂದ ಒಂದು ವಿನಂತಿ ಮಾಡಿ. 14 ವರ್ಷದ ಬಾಲಕಿ, ಅವ್ರ ಪೋಷಕರಿಗೂ ಸ್ವಲ್ಪ ನಿಗಾ ಇರಬೇಕು. ಏನ್ ಮಾಡ್ತಾ ಇದಾರೆ ನಮ್ಮ ಮಕ್ಕಳು, ಏನು ಎಲ್ಲಿ ಫೋಟೋ ತೆಕೊಳ್ತಾ ಇದಾರೆ ಅಂತ. ಯಾಕೆಂದ್ರೆ ಈಗಿನ ಕಾಲದ ಮಕ್ಕಳಿಗೆಲ್ಲ ಗೊತ್ತಲ್ಲ, ದೊಡ್ಡವ್ರಿಗೂ ಕೂಡ ಗೊತ್ತಲ್ಲ, ಲೈಕ್ಸು, ವ್ಯೂಸು, ಫಾಲೋವರ್ಸ್ಗೋಸ್ಕರ ಏನೇನೆಲ್ಲ ಉಚ್ಚಾಟ ಮಾಡ್ತಾರೆ ಅನ್ನೋದು. ಹೌದು ಸರ್, ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದ್ ಫೋಟೋ ಒಂದ್ ವಿಡಿಯೋ ಸಲುವಾಗಿ ಈ ತರ ಮಾಡಿದೆ ಅಂತಂದ್ರೆ ಏನಾದ್ರೂ ಆಯ್ತು ಜೀವಕ್ಕಿದೆ ಅಂತ ಮತ್ತೆ ವಾಪಸ್ಸು ಬರಲ್ಲ. ಆಮೇಲೆ ಅರಣ್ಯಗಳಲ್ಲಿ ಬಹಳ ಪ್ರಾಣಿಗಳಿಗೆ ಈ ನಾವು ಮನುಷ್ಯರಿದೀವಿ, ಇದೀವಿ, ಸಣ್ಣ ಹುಡುಗರು, ನಮಗ್ ಗೊತ್ತಿಲ್ಲ ಅನ್ನೋದು ಅವಕ್ಕೇನು ಗೊತ್ತಿರುತ್ತೆ, ಹೌದಲ್ಲ? ಈಗ ಪೋಷಕರು ಇದ್ರ ಬಗ್ಗೆ ಇದನ್ ಮಾಡ್ಬೇಕಿತ್ತು. ಇದನ್ನ ಯಾರು ಆರ್ಗನೈಸರ್ ಮಾಡಿದಾರಲ್ಲ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕಂತ ನನ್ ಕಡೆಯಿಂದ ಒಂದು ವಿನಂತಿ ಇದನ್ನ. ಯಾಕೆಂದ್ರೆ ಎಲ್ಲೇ ಹೋಗ್ಲಿ, ಎಲ್ಲೇ ಇದ್ದಂತ ಸಂದರ್ಭದಲ್ಲಿ ಸ್ಪಾಟ್ಗಳಲ್ಲಿ ಯಾರು ಇರ್ತಾರೆ ಅವ್ರುಗಳು ಒಂದು ಸ್ವಲ್ಪ ಎಚ್ಚರಿಕೆಯಿಂದನೂ ಇರಬೇಕು, ಹೇಳ್ತಾ ಇರಬೇಕಾಗತ್ತೆ. ಯಾರೇ ಟ್ರಿಪ್ ಕರ್ಕೊಂಬಂದಂಥ ಸಂದರ್ಭದಲ್ಲಿ ಈಗ ಇವ್ರು ಬಿದ್ದಂಥ ಹಿನ್ನೆಲೆಯಲ್ಲಿ ಇನ್ನಷ್ಟು ಟಫ್ ರೂಲ್ಸ್ಗಳನ್ನು ಮಾಡ್ತಾರೆ, ಹೋಗೋರ್ಗೂ ತೊಂದರೆ ಇವಾಗ. ಹೌದು ಸರ್, ಟಫ್ ರೂಲ್ಸ್ಗಳು ಆಗ್ಬೇಕು. ಆಮೇಲೆ ಈ ರೀತಿ ಐತಲ್ಲ, ಇವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ ಪ್ರಾಪರ್ ಆಗಿ ಅರಣ್ಯ ಇಲಾಖೆಗೆ ಇನ್ಫಾರ್ಮೇಶನ್ ಕೊಟ್ಟಿರಲ್ಲ. ಆಮೇಲೆ ಯಾವ್ದೋ ಒಂದ್ ಲೋಕಲ್ ಗೈಡ್ ಹಿಡ್ಕೊಂಡು ಹೋಗಿರ್ತಾರೆ. ಆಮೇಲೆ ಈ ಅರಣ್ಯ ಇಲಾಖೆಗೂ ಇವ್ರು ಇನ್ಫಾರ್ಮೇಶನ್ ಇರಲ್ಲ, ಅರಣ್ಯ ಏನ್ ಪಾಲಕರ ಜೊತೆನೂ ಇವ್ರು ಹೋಗಿರಲ್ಲ, ಯಾರು ಟ್ರೆಕ್ಕಿಂಗ್ ರೂಟಿಗೆ ಹೋಗುತ್ತೆ. ಇಂಥ ಸಂದರ್ಭಗಳಲ್ಲಿ ಇವಾಗ ಯಥೇಚ್ಛವಾಗಿ ಆಗ್ತಾ ಇದಾವೆ ಅಂತಂದ್ರೆ ಇವರೆಲ್ಲ ಪಾಪ ಫ್ಯಾಮಿಲಿ ಜೊತೆನೆ ಬಂದಂತವ್ರು, ತಂದೆ ತಾಯಿ ಜೊತೆನೆ ಬಂದಿದ್ದಾರೆ, ಮಾಣಿಕ್ಯಧಾರಕ್ಕೆ ಹೋಗಿರೋದು. ಆಮೇಲೆ ಆ 14 ವರ್ಷದ ಹುಡುಗಿ ಕಾಲ್ ಜಾರ್ ಬಿದ್ದು ಅಂತ ಹೇಳ್ತಾ ಇದಾರೆ. ಕಾಲ್ ಜಾರ್ ಬೀಳ್ತಾರೆ ಅಂದ್ರೆ ಅಲ್ಲಿ ತುಂಬಾ ತುದಿಗೆಲ್ಲ ಹೋಗಿದ್ದಾರೆ ಅಂತ ಅರ್ಥ. ಹೌದು ಸರ್, ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಸೆಲ್ಫಿದು ಬಹಳ ಇದಾಗ್ಬಿಟ್ಟಿದೆ. ಆಮೇಲೆ ಅವೇರ್ನೆಸ್ ಇರಲ್ಲ, ಇಂಥದ್ದೆಲ್ಲ ಘಟನೆಗಳು ಇದಾಗ್ತದೆ. ಬಟ್ ನಮ್ಮ ಅರಣ್ಯ ಇಲಾಖೆಯವರು ಬಹಳ ಶ್ರಮ ಪಡ್ತಾ ಇದಾರೆ ಇದರಲ್ಲಿ ಹುಡುಕ್ಲಿಕ್ಕೆ. ಆಮೇಲೆ ಅವ್ರವ್ರ ಜವಾಬ್ದಾರಿನೂ ಕಾಷನ್ಸು ತುಂಬ ನೀಡಿದೆ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹೋಗ್ಬಿಟ್ಟು ಅರಣ್ಯ ಇಲಾಖೆಯವರು ಒಬ್ಬೊಬ್ರು ನೋಡ್ಕೊಂಡಿರೋಕ್ಕಾಗಲ್ಲ, ಒಬ್ಬೊಬ್ರ ಮೇಲೂ ಹದ್ದಿನ ಕಣ್ಣಿಡ್ಲಿಕ್ಕಾಗಲ್ಲ. ಕೆಲವೊಂದು ಕಡೆ ಬೋರ್ಡ್ಗಳನ್ನು ಕೂಡ ಹಾಕಿರ್ತಾರೆ, ಅಪಾಯ ಇದೆ, ಎಚ್ಚರಿಕೆ ಅಂತೆಲ್ಲ ಹಾಕಿರ್ತಾರೆ. ಅದನ್ನು ಮೀರ್ಬಿಟ್ಟು ಅದೇನಾಗ್ಬಿಡುತ್ತೆ ನೋಡ್ಬೇಡ ಅನ್ನುವಂಥ ಬಂಡ ಧೈರ್ಯದವರು ಕೂಡ ಇದ್ದಾರೆ, ಬಂಡರು ಕೂಡ ಇದ್ದಾರೆ ಇಲ್ಲಿ. ಹೌದು ಸರ್, ಆಮೇಲೆ ಇನ್ನೊಂದ್ ಏನಂತಂದ್ರೆ ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ಅದಕ್ಕೆ ಸೂಕ್ತವಾದಂತ ಈ ಶೂಸ್ ಗಳನ್ನ ತಗೋಬೇಕಾಗ್ತದೆ. ಈಗ ಜಾರ್ ಬೀಳೋ ಅಂತದ್ದು ಇದು ಇರುತ್ತಲ್ಲ, ಎಲ್ಲಾ ವಾತಾವರಣಕ್ಕೂ ಒಂದೇ ಶೂಸ್ ನಡೆಯಲ್ಲ. ಕೆಲವೊಂದು ವಾತಾವರಣಕ್ಕೆ ಅನುಗುಣವಾಗಿ ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ಅಂತ ಟ್ರೆಕ್ಕಿಂಗ್ ಶೂಸ್ ನು ಹಾಕ್ಬೇಕಾಗತ್ತೆ. ಎಲ್ಲದು ಪ್ರಾಪರ್ ಆಗಿತ್ತು ಅಂತಂದ್ರೆ ಟ್ರೆಕ್ಕಿಂಗ್ ಹೋಗ್ಬೇಕು. ನಾನು ಹಿಮಾಲಯದಲ್ಲಿ ಮಾಡಿದೀನಿ, ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಮಾಡಿದೀನಿ. ಎಲ್ಲದೂ ಇದನ್ ಮಾಡೋದಂತದ್ರಲ್ಲಿ ಶೂಸ್ ಗಳು ಡಿಫ್ರೆಂಟ್ ಆಗಿ ಹಾಕೋಬೇಕಾಗ್ತದೆ. ಆಮೇಲೆ ಅದನ್ನ ರೂಟ್ ಅಲ್ಲಿ ಬಹಳ ಅನುಭವ ಇರೋಂಥವ್ರು ಇಲ್ಲಿ ನಮ್ಮ ಈ
ಈ ಈ ಕಡೆ ಚಿಕ್ಕಮಂಗ್ಳೂರು ಏರಿಯಾ ಅಂತಲ್ಲೆಲ್ಲ ಟ್ರೆಕ್ಕಿಂಗ್ ಮಾಡ್ಬೇಕು ಅಂತ ನಾನು ಯಾಕಂತಂದ್ರೆ ನೀವು ಮಾಣಿಕ್ಯದಾರ ಅಲ್ಲೆಲ್ಲಾದ್ರೂ ಹೋಗಿದ್ದೀರಾ? ಹೋಗಿದ್ದೀನಿ. ನಾನು ಆ ಚಿಕ್ಕಮಂಗ್ಳೂರಲ್ಲೇ ಪರ್ವತ ಓದ್ತಾ ಇದ್ದೆ. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಸರ್ ಇದು ಮಾಣಿಕ್ಯದಾರ ಅಂತಂದ್ರೆ ಇದು ಸಣ್ಣ ಮಕ್ಕಳಿಗೆ ಬಹಳ ಕಷ್ಟ ಇದೆ ಸರ್. ಇದು ಮಾಡರೇಟ್ ಲೆವೆಲ್ಗಿಂತ ಒಂದ್ ಸ್ವಲ್ಪ ಜಾಸ್ತಿನೇ ಇದೆ ಇದು. ಆಮೇಲೆ ಏನಂತಂದ್ರೆ ನಾವ್ ಅಲ್ಲಿ- ಅನ್ಕೊಂಡಂಗೆ ಈ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ತರ ಈಸಿಯಾಗಿ ಹತ್ಬಿಡ್ಬೋದು ಅಂತ ಕೆಲವ್ರು ಅನ್ಕೊಂತಾರೆ, ಹಂಗಿಲ್ಲ. ಅದು ಸ್ವಲ್ಪ ಇಲ್ಲ ಡಿಫ್ರೆಂಟ್ ಸರ್, ಆಗಿದೆ. ಒಂದ್ ಸ್ವಲ್ಪ ಕಷ್ಟ ಇದೆ. ಒಂದ್ ಸ್ವಲ್ಪ ಕಷ್ಟ ಇದೆ ಸರ್ ಇದು. ಹ್ಮ್ ಆ, ಇಲ್ಲಿ ಮಾಡ್ಬೇಕಂತಂದ್ರೆ ಒಂದ್ ಸ್ವಲ್ಪ ಕಷ್ಟ ಇರುತ್ತೆ. ಹ್ಮ್ ಆಮೇಲೆ ಏನಂತಂದ್ರೆ ಈಗ ಸುಮ್ನೆ ಹೋಗ್ ಬರ್ತೀನಿ ಟ್ರಿಪ್ ಈ ತರ ಅವು ಅಲ್ಲ. ಹ್ಮ್ ಯಾಕಂತಂದ್ರೆ ಅಲ್ಲಿ ಬಹಳ ದಟ್ಟ ಅರಣ್ಯ ಅದು. ಹ್ಮ್ ಹ್ಮ್ ಯಾಕಂತಂದ್ರೆ ನಾವ್ ಹಿಂದಿನ ರಾಜ್ಕುಮಾರ್ ಕಾಲದಿಂದನೂ ಅಲ್ಲಿ ನೋಡ್ತಾ ಇರೋಂತ ಪಿಕ್ಚರ್ಗಳು ನೋಡ್ತಾ ಇರ್ಬೋದು ನೀವು. ಹ್ಮ್ ಹ್ಮ್ ಅಲ್ಲೆಲ್ಲ ಬಹಳ ಡೀಪ್ ಫಾರೆಸ್ಟ್ ಇದೆ. ಹೌದು ಹೌದು. ಹಾ ಸರ್, ಈ ತರ ಬಹಳ ಒಂದು ಜನಘೋರ ಇದು ಅಂತ ಅನ್ಬೋದು. ಇದು ಫುಲ್ ಕಂಪ್ಲೀಟ್ ಆಗಿ ಮರಗಳಿಂದನೇ ಆವೃತ ಆಗಿರೋದು ಅದು. ಯಾಕಂದ್ರೆ ನಾನು ಹೇಳ್ತಾ ಇದ್ನಲ್ಲ, ಈ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ಆದ್ರೆ ಒಂದ್ ಸ್ವಲ್ಪ ಓಪನ್ ಸ್ಪೇಸ್ ತರ ಇದೆ, ಎಲ್ಲಿ ಯಾರು ಜಾರ್ ಬಿದ್ರು ಒಂದ್ ಸ್ವಲ್ಪ ಕಾಣಿಸುತ್ತೆ ಅಟ್ಲೀಸ್ಟ್ ಅಲ್ಲಿ. ಬಟ್ ಇಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ನೇಚರ್ ಇರೋದಲ್ಲಿ ಮಾಣಿಕ್ಯದಾರದ ಹತ್ರ. ಹೌದು ಸರ್. ಎರಡು ಏನಂತಂದ್ರೆ NF, SDRF ಮತ್ತು ಪೊಲೀಸ್ ಅಗ್ನಿಶಾಮಕದವರು ಕಷ್ಟಪಟ್ಟು ಇದ್ದಾರೆ. ಏನೋ ಒಂದು ದೇವ್ರ ಮೇಲೆ ಇದನ್ನ ಭಾರ ಹಾಕಿ ಏನೋ ಆಗ್ಲಾರ್ದಂಗೆ ಇದನ್ನ ಅಂತ ನಾನು ಪ್ರಾರ್ಥನೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಕಾರ್ತಿಕ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸೊ ಹಿಮಾಲಯ ಪರ್ವತವನ್ನೆಲ್ಲ ಏರಿದಂಥವ್ರು ಕಾರ್ತಿಕ್ ಅವರು ಹೇಳ್ತಾ ಇದ್ರು, ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಗುಡ್ಡ ಆಗಲಿ ಬೆಟ್ಟನೇ ಆಗಲಿ ಯಾವುದೇ ಪರ್ವತ ಶ್ರೇಣಿಗಳನ್ನೇ ಆಗಲಿ ಹತ್ತುವಂಥ ಸಂದರ್ಭದಲ್ಲಿ ಅದರದ್ದೇ ಆದಂಥ ಒಂದು ಎಚ್ಚರಿಕೆಗಳನ್ನು ವಹಿಸಬೇಕಾಗತ್ತೆ. ಅದ್ಯಾವುದೂ ಇಲ್ಲ, ಎಲ್ಲ ರೂಲ್ಸ್ ಬ್ರೇಕು ಇಲ್ಲಿ. ನಾನು ಹೇಳ್ತಾ ಇದ್ನಲ್ಲ, ಮತ್ತೊಂದು ಕಡೆ ಅವ್ರ ಕುಟುಂಬದವ್ರಿಗೂ ಕೂಡ ಒಂದು ಸ್ವಲ್ಪ ನಿಗಾ ಇರಬೇಕು. ಏನು ಮಾಡ್ತಾ ಇದ್ದಾರೆ ಮಕ್ಕಳು, ಏನು ಎತ್ತ ಅಂತ. ಎಲ್ಲಾದರೂ ಟ್ರಿಪ್ ಅಂತ ಬಂದಂಥ ಸಂದರ್ಭದಲ್ಲಿ ಬರೀ ಎಂಜಾಯ್ ಮಾಡೋದೇ ಅಲ್ಲ, ಎಲ್ಲರ ಬಗ್ಗೆನೂ ಎಲ್ಲರೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಆರಂಭದಲ್ಲೂ ಕೂಡ ಹೇಳ್ತಾ ಇದ್ನಲ್ಲ, ಅದನ್ನೇ ಕಾರ್ತಿಕ್ಕು ಕೂಡ ಹೇಳ್ತಾ ಇದ್ರು, ಸೆಲ್ಫಿ ಹುಚ್ಚು, ವಿಡಿಯೋ ಮಾಡ್ಕೊಳ್ಳೋ ಹುಚ್ಚು. ನಾವೆಲ್ಲೋ ಬಂದುಬಿಟ್ಟಿದ್ದೀವಿ ನೋಡಿ, ಇಂಥ ಪ್ಲೇಸೇ ನೀವು ನೋಡಿಲ್ಲ ಅಂತ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಮಾಡುವಂಥ ಹುಚ್ಚು. ಇದೆಲ್ಲ ಏನಕ್ಕೆ? ಸೋಷಿಯಲ್ ಮೀಡಿಯಾ ಹುಚ್ಚು. ಆ ಲೈಕ್ಸ್ ಬರುತ್ತೆ, ವ್ಯೂಸ್ ಬರುತ್ತೆ, ಒಳ್ಳೊಳ್ಳೆ ಕಮೆಂಟ್ಸ್ ಆಗ್ತವೆ, ಸೂಪರ್ ಸೂಪರ್ ಸಖತ್ತಾಗಿ ಹೋಗಿದ್ದೀರಾ, ತುಂಬ ಬ್ರೇವ್ ನೀವು, ಅಯ್ಯೋ ಅಷ್ಟೊಂದು ಧೈರ್ಯದಿಂದ ಹೋಗಿದ್ದೀರಾ ಅಂತೆಲ್ಲ ಹೊಗಳಿಸ್ಕೊಬೇಕಲ್ಲ ಕೆಲವರಿಗೆ. ಆ ಹುಚ್ಚು ಇರುತ್ತೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತೆಲ್ಲ ಹೇಳಬೇಕಲ್ಲ. ನೋಡಿ, ಒಂದು ಪ್ರಾಣನೇ ಹೋಯ್ತು. ಸರ್ಕಾರ ಏನೇನು ಮಾಡ್ಬೋದು ಅದೆಲ್ಲವನ್ನು ಕೂಡ ಮಾಡ್ತಾ ಇದೆ, ರೂಲ್ಸ್ಗಳನ್ನು ಕೂಡ ಹಾಕಿದೆ, ಇಲ್ಲ ಅಂತಲ್ಲ. ಬಟ್ ಒಬ್ಬೊಬ್ಬರ ಮೇಲೂ ಕಣ್ಣಿಡ್ಲಿಕ್ಕೆ ಆಗಲ್ಲ. ಸಾಕಷ್ಟು ಕಡೆ ಬೋರ್ಡ್ಗಳಿರ್ತವೆ, ಅಪಾಯ ಇದೆ, ಎಚ್ಚರಿಕೆ, ಹೋಗಬೇಡಿ, ತುಂಬ ಡೀಪ್ ಆಗಿರುತ್ತೆ ಅಂತೆಲ್ಲ ಹೇಳಿರ್ತಾರೆ, ಹಾಕಿರ್ತಾರೆ ಅಲ್ಲಿ. ಆ ಸುತ್ತ ಆಲ್ಮೋಸ್ಟ್ ಓದಂಥವ್ರಿಗೆ ಗೊತ್ತಿರುತ್ತೆ, ಸಾಕಷ್ಟು ಕಡೆ ಬೋರ್ಡ್ಗಳನ್ನು ಹಾಕಿರ್ತಾರೆ ಅಲ್ಲಿ. ಮುಳ್ಳಯ್ಯನಗಿರಿ ಆಗಲಿ, ಸೀತಾಳಯ್ಯನಗಿರಿ, ಕೆಮ್ಮಣ್ಗುಂಡಿ, ಈ ಕಡೆ ಎಲ್ಲ ಹೋಗುವಂಥ ಮಾಣಿಕ್ಯದಾರ. ಇನ್ನು ಮಗಳ ಸುರಕ್ಷತೆಗೆ ಪ್ರಾರ್ಥಿಸ್ತಾ ಇದ್ದಂಥ ತಾಯಿಗೆ ಆಘಾತ. ಶವದ ಫೋಟೋ ತೋರಿಸಿದ ಅರಣ್ಯ ಸಿಬ್ಬಂದಿ. ಫೋಟೋ ನೋಡ್ತಾ ಇದ್ದಂತೆ ತಾಯಿ ಆಕ್ರಂದನ. ಹೆತ್ತ ತಾಯಿ 14 ವರ್ಷ ಎದೆ ಎತ್ತರಕ್ಕೆ ಬೆಳೆದಿದ್ದಂಥ ಮಗಳು ಓದ್ತಾ ಇದ್ರು. ಈಗ ಶವ ನೋಡಬೇಕು ಅಂದರೆ ಅವ್ರ ಜೊತೆ ಬಂದಂಥ ಮಗಳು ಈಗ ಸಾವನ್ನಪ್ಪಿದ್ದಾಳೆ ಅಂದರೆ, ಯಾವುದೇ ತಂದೆ ತಾಯಿಗಾಗಲಿ ತಾವು ಬದುಕಿದಂಥ ಸಂದರ್ಭದಲ್ಲಿ ಮಕ್ಕಳು ಸಾವನ್ನಪ್ಪಿದಾಗ ಆಗುವಂಥ ನೋವಿದೆಯಲ್ಲ, ಪಶ್ಚಾತ್ತಾಪ ಇದೆಯಲ್ಲ, ಕಣ್ಣೀರು, ಅದು ಯಾವತ್ತೂ ಬರ್ಸ್ಲಿಕ್ಕೆ ಆಗೋದೇ ಇಲ್ಲ. ಅವ್ರು ಬದುಕಿರೋವರೆಗೂ ಕೂಡ ಇದು ಕಾಡ್ತಾನೆ ಇರುತ್ತೆ. ಮಗಳು ನಾಪತ್ತೆ ಆಗಿದ್ದಾಳೆ, ಬರ್ತಾಳೆ ಅಂತ ಹೇಳ್ತಾ ಇದ್ರು ತಾಯಿ. ಅದೊಂದು ಹೋಪ್ಸು. ಹೋಪ್ಸು ಹೋಯ್ತು. ಈಗ ಮಗಳ ಶವ ನೋಡಿ ಮುಗಿಲು ಮುಟ್ಟಿರುವಂಥದ್ದು ಆಕ್ರಂದನ. ಬದುಕಿ ಬರಲೇ ಇಲ್ಲ ಬಾಲಕಿ ಶ್ರೀನಂದ. 2000 ಅಡಿ ಕೆಳಗೆ ಬಿದ್ದಿರೋರು ನೋಡಿ. ಕಾಲು ಜಾರಿ ಬಿದ್ದಿದ್ದಾಳೆ ಅನ್ನುವಂಥ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆಯಲ್ಲ. ಕಾಲು ಜಾರಿ ಬಿದ್ದಿದ್ದಾಳೆ ಅಂದರೆ ಯಾವ ರೀತಿಯಾಗಿ ಆ ಡೀಪ್ ರೂಟ್ ಹತ್ರ ಹೋಗಿದ್ದಾರೆ, ಎತ್ತರದ ಪ್ರದೇಶಕ್ಕೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನಿಮ್ಗೆ ತೋರಿಸ್ತಾ ಇದೆ ನೋಡಿ, ಆ ದೃಶ್ಯಾವಳಿಯನ್ನು ಕೂಡ ತೋರಿಸ್ತಾ ಇದೆ. 4000 ಅಡಿ ಕೆಳಗಡೆ ಇರೋದು, ಅದರಲ್ಲಿ ಈಕೆಯ ಮೃತದೇಹ ಸಿಕ್ಕಿರೋದು 2000 ಅಡಿ ಹತ್ರ. ಪಾಪ ತಾಯಿ ಆಕ್ರಂದನ ಆ ಫೋಟೋ ನೋಡ್ತಿದ್ದ ಹಾಗೆ ತೋರಿಸಿದಾರಲ್ಲಿ, ನಿಮ್ಮ ಮಗಳ ಅಂತ, ಬರ್ತಾಳೆ ಸಿಗ್ತಾಳೆ ಅನ್ನೋ ನಂಬಿಕೆಯಲ್ಲಿದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು. ಯಾವ ಪ್ರಾರ್ಥನೆ ಕೂಡ ಫಲಿಸಿಲ್ಲ.
ಫೋಟೋ ತೋರಿಸ್ತಾ ಇದ್ದಾರೆ, ಅವ್ರ ಮಗಳ ಫೋಟೋವನ್ನು. ಗೊತ್ತಾಗ್ತಿದ್ದ ಹಾಗೆ ಆ ತಾಯಿ ದಿಗ್ಭ್ರಾಂತರಾಗ್ತಾರೆ. ಬರ್ತಾರೆ ಅನ್ನುವಂಥ ಹೋಪ್ಸ್ ಇಟ್ಕೊಂಡಿದ್ರು. ಆಗಲ್ಲ, ಎದೆ ಎತ್ತರಕ್ಕೆ ಬೆಳೆದಿದ್ದಂಥ ಮಗಳು ಇನ್ನಿಲ್ಲ ಅನ್ನುವಂಥ ಆ ನೋವಿದೆಯಲ್ಲ, ಯಾವುದೇ ತಂದೆ ತಾಯಿಗಾದರೂ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅದು ನಾನು ಹೇಳ್ತಾ ಇದ್ದೆ ಆವಾಗಲೇ, ಯಾವುದೇ ತಂದೆ ತಾಯಿಗಾಗಲಿ ತಾವು ಬದುಕಿದ್ದಂಥ ಸಂದರ್ಭದಲ್ಲೇ ತಮ್ಮ ಮಕ್ಕಳು ಕಣ್ಣೆದುರು ಸಾವನ್ನಪ್ಪಾಗ ಅದಕ್ಕಿಂತ ಘೋರ ನೋವು ಅವ್ರು ಬದುಕಿರುವವರೆಗೂ ಆಗುವಂಥ ನೋವಿದೆಯಲ್ಲ, ಆ ನೋವನ್ನು ಬರ್ಸ್ಲಿಕ್ಕೆ ಆಗೋದಿಲ್ಲ. ಒಂದು ಸ್ವಲ್ಪ ಎಚ್ಚೆತ್ಕೊಂಡು ನಮ್ಮ ಮಕ್ಳು ಏನು ಮಾಡ್ತಾ ಇದ್ದಾರೆ ಅಂತ ನೋಡಿದಿದ್ರೆ ಇವತ್ತಿಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಪಾಠ ಆಗ್ಬೇಕಪ್ಪ ಎಲ್ಲ ಪೋಷಕರಿಗೂ, ತಮ್ಮ ಮಕ್ಕಳ ಬಗ್ಗೆ ಅವರು ನೋಡ್ಕೊಳ್ಳೋದಕ್ಕೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಯೋಗೀಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗಿ, ಈಗ ಆಲ್ರೆಡಿ ಶವವನ್ನು ಮೇಲಕ್ಕೆತ್ತಲಾಯ್ತಾ? ಹೇಗೆ ಪತ್ತೆ ಆಗಿದ್ದು? ಅಂದರೆ ಸಿಬ್ಬಂದಿ ಕೈಗೆ ಸಿಕ್ಕಿದ್ದ ಅಥವಾ ಡ್ರೋನ್ ಕ್ಯಾಮೆರಾ ಮುಖಾಂತರ ಪತ್ತೆ ಹಚ್ಚಿದ್ದ? ಏನು ಅಪ್ಡೇಟ್ ಸಿಗ್ತಾ ಇದೆ ಈಗ? ಪೃಥ್ವಿ, ಏನು ಕಳೆದ ಮಂಗಳವಾರ ಸಂಜೆ ನಾಪತ್ತೆಯಾಗಿದ್ದಂತಹ ಕೇರಳದ ಪಾಲಕ್ಕಾಡ್ ಮೂಲದ 14 ವರ್ಷದ ಅಪ್ರಾಪ್ತ ಬಾಲಕಿ ಶ್ರೀನಂದ ಮೃತದೇಹ 3 ದಿನಗಳ ಬಳಿಕ ಪತ್ತೆಯಾಗಿರ್ತಕ್ಕಂಥದ್ದು. ಏನು ಮಾಣಿಕ್ಯದಾರದಿಂದ ಕೆಳಭಾಗದಲ್ಲಿ ಮಾಣಿಕ್ಯದಾರ ಸೇರಿದಂತೆ ದೇವಿರಮ್ಮ ಬೆಟ್ಟ ಹಾಗೂ ದತ್ತಪೀಠದ ವಿವಿಧ ಭಾಗಗಳಲ್ಲಿ ಏನು ಪೊಲೀಸರು ಈಗಾಗಲೇ 3 ದಿನಗಳಿಂದ ನಿರಂತರವಾಗಿ ಶೋಧವನ್ನ ನಡೆಸಿದ್ರು. ಏನು 2 ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿರ್ಬೋದು, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಮತ್ತು NDRF ಮತ್ತು SDRF ANF ಟೀಮ್ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಆದ್ರೆ ಕಳೆದ 3 ದಿನಗಳಿಂದ ಸಿಕ್ಕದೇ ಇದ್ದಂತಹ ಏನು ಶ್ರೀನಂದ ಮೃತದೇಹ ಇವಾಗ ಪತ್ತೆಯಾಗಿರ್ತಕ್ಕಂಥದ್ದು. ಏನು ಸಿಬ್ಬಂದಿಗಳು ಏನು ಹುಡುಕಾಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಶ್ರೀನಂದ ಏನು ಆ ಒಂದು ಕೊನೆಯ ಸೆಲ್ಫಿ ವಿಡಿಯೋದಲ್ಲಿ ಇದ್ದಂತಹ ಅದೇ ಟಿ ಶರ್ಟ್ ನಲ್ಲಿ ಕೆಳಗಡೆ ಬಿದ್ದಿರ್ತಕ್ಕಂಥದ್ದು ಪತ್ತೆಯಾಗಿರ್ತಕ್ಕಂಥದ್ದು. ಆ ಒಂದು ನೀವು ಈಗ ದೃಶ್ಯದಲ್ಲಿ ನೋಡಿದ್ರಿ, ಆ ಒಂದು ಫೋಟೋವನ್ನ ಮೊಬೈಲ್ ನಲ್ಲಿ ತೆಗೆದುಕೊಂಡು ಬಂದು ಆಕೆಯ ಪೋಷಕರಿಗೆ ಏನು ಪೊಲೀಸರು ತೋರಿಸುವ ಮುಖಾಂತರ ಮೃತದೇಹ ಶ್ರೀನಂದಾದೇ ಅನ್ನೋ ಒಂದು ಖಚಿತಪಡಿಸಿಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಶ್ರೀನಂದ ಅವರ ಪೋಷಕರು ಮಗಳ ಮೃತದೇಹದ ಫೋಟೋವನ್ನ ನೋಡ್ತಿದ್ದಂತೆ ಏನು ಪ್ರಜ್ಞೆ ತಪ್ತಾ ಇರ್ತಕ್ಕಂಥದ್ದು, ಮತ್ತೆ ಅವರ ಆಕ್ರಂದನ ಮುಗಿಲು ಮುಟ್ಟಿರ್ತಕ್ಕಂಥದ್ದನ್ನ ನೀವು ಈಗ ದೃಶ್ಯದಲ್ಲಿ ಕೂಡ ನೋಡಿರ್ಬೋದು. ಈಗಾಗಲೇ ಏನು ತೀರ ಕಡಿದಾದ ಪ್ರದೇಶವಾಗಿರೋದ್ರಿಂದಾಗಿ ಮೇಲಕ್ಕೆ ಶವವನ್ನ ತರೋದು ಕಷ್ಟ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಅರಿಶಿನಗುಪ್ಪೆಯ ಕಡೆಗೆ ಏನು ಶ್ರೀನಂದ ಮೃತದೇಹವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಏನು SP ಜಿತೇಂದ್ರ ದಯಾಮ ಹಾಗೂ ಪಶ್ಚಿಮ ವಲಯ IGP ಅಮಿತ್ ಸಿಂಗ್ ಅವರು ಕೂಡ ನಿನ್ನೆಯಿಂದ ಸ್ಥಳದಲ್ಲೇ ಮೊಕ್ಕ ಮೂಡಿದ್ರು. ಇದೀಗ ಶ್ರೀನಂದ ಮೃತದೇಹ ಸಿಕ್ಕ ಬೆನ್ನಲ್ಲೇ ಎಲ್ಲರೂ ಕೂಡ ಈಗ ಅರಿಶಿನಗುಪ್ಪೆಯತ್ತ ಮುಖ ಮಾಡಿರ್ತಕ್ಕಂಥದ್ದು. ಪೃಥ್ವಿ, 40 ಜನ ಬಂದಿದ್ರಲ್ಲ, ಎಲ್ಲರೂ ಕೂಡ ಅಲ್ಲೇ ಇದ್ದಾರಾ? ಪೃಥ್ವಿ, ಏನು ಕೇರಳದಿಂದ 40 ಜನರ ಕುಟುಂಬ ಈ ಒಂದು ಪ್ರವಾಸಕ್ಕೆ ಅಂತ ಬಂದಿತ್ತು. ಆ ಒಂದು ತಮ್ಮ ಕುಟುಂಬದ ಮಗಳು ನಾಪತ್ತೆಯಾದ ಕ್ಷಣದಿಂದಲೂ ಕೂಡ ಕುಟುಂಬಸ್ಥರು ಕೂಡ ಪೊಲೀಸರಿಗೆ ತಿಳಿಸುವ ಮೊದಲೇನೆ ಅಲ್ಲಿ ಏನು ದತ್ತಪೀಠದಲ್ಲಿ ಇರ್ತಕ್ಕಂಥ ಪೊಲೀಸ್ ಔಟ್ ಪೋಸ್ಟ್ಗೆ ಏನು ಮಾಹಿತಿಯನ್ನ ಕೊಡೋ ಮೂಲಕ ಅವರು ಕೂಡ ಅಲ್ಲೇ 3 ದಿನಗಳಿಂದಲೂ ಕೂಡ ನಿರಂತರವಾಗಿ ಹುಡುಕಾಟದಲ್ಲಿ ತೊಡಗಿದ್ರು. ಎಲ್ಲರೂ ಕೂಡ ಇಡೀ ಕುಟುಂಬ 40 ಜನರ ಕುಟುಂಬ ಕೂಡ ಇದೀಗ ದುಃಖದಲ್ಲಿ ಮುಳುಗಿದೆ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೇಸಿಗೆ ರಜೆಯನ್ನ ಎಂಜಾಯ್ ಮಾಡ್ಲಿಕ್ಕೆ ಅಂತ ಪ್ರತಿ ವರ್ಷ ಒಂದೊಂದು ಕಡೆನಲ್ಲಿ ಏನು ಟೂರ್ ಅನ್ನ ಇಡ್ತಾ ಇದ್ದಂತ ಫ್ಯಾಮಿಲಿ ಈ ಬಾರಿ ಏನು ಚಿಕ್ಕಮಗಳೂರು ಉಡುಪಿ ಭಾಗಕ್ಕೆ ಟ್ರಿಪ್ ಅನ್ನ ಇಟ್ಕೊಂಡಿತ್ತು. ಈ ಒಂದು ಚಂದ್ರದ್ರೋಣ ಪರ್ವತದ ಮಾಣಿಕ್ಯದಾರ ಭಾಗಕ್ಕೆ ಬಂದಂತ ಬಳಿ ಈ ಒಂದು ಅವಘಡ ಸಂಭವಿಸಿದ ಬೆನ್ನಲ್ಲೇ ಇಡೀ ಕುಟುಂಬ ಏನು ಎಂಜಾಯ್ ಮಾಡ್ಲಿಕ್ಕೆ ಅಂತ ಬಂದಿದ್ದ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಪೃಥ್ವಿ, ಯೋಗಿ, ಹೇಗ್ ಬಿದ್ದಿದ್ದಂತೆ? ಅವ್ರ ಜೊತೆ ಆ ಟೈಮಲ್ಲಿ ಯಾರಿದ್ದಿದ್ದಂತೆ? ಏನ್ ಹೇಳ್ತಾ ಇದ್ದಾರೆ? ಇನ್ನು ಪೃಥ್ವಿ, ಏನು ನೀವೊಂದು ಆ ಒಂದು ಸೆಲ್ಫಿ ವಿಡಿಯೋದಲ್ಲಿ ನೋಡ್ತೀರಿ, ಆ ಒಂದು ವಿಡಿಯೋವನ್ನ ಮಾಡುವಂತಹ ಸಂದರ್ಭದಲ್ಲಿಯೇ ಶ್ರೀನಂದ ಏಕಾಏಕಿಯಾಗಿ ಹೋಗ್ತಾಳೆ. ಎಲ್ಲರೂ ಕೂಡ ಮಾಣಿಕ್ಯದಾರದಲ್ಲಿ ಮೆಟ್ಟಿಲುಗಳನ್ನ ಇಳಿಯುವಂತಹ ಸಂದರ್ಭದಲ್ಲಿ ಈ ಬಾಲಕಿ ಏನು ಮುಂದೆ ಓಡೋಗಿರ್ತಾಳೆ. ಎಲ್ಲರೂ ಕೂಡ ಬಲಭಾಗಕ್ಕೆ ಹೋದ್ರೆ ಈ ಯುವತಿ ಎಡಭಾಗಕ್ಕೆ ಹೋಗಿದ್ದಾಳೆ. ಆ ಸಂದರ್ಭದಲ್ಲಿ ಕೇವಲ 8 ನಿಮಿಷಗಳ ಅಂತರದಲ್ಲಿ ಶ್ರೀನಂದ ಬಂದಿಲ್ಲ ಅನ್ನೋ ಒಂದು ಮಾಹಿತಿ ತಿಳಿದ ತಕ್ಷಣ ಇಡೀ ಕುಟುಂಬಸ್ಥರು ಸುತ್ತಮುತ್ತ ಹುಡುಕಾಡ್ತಾರೆ, ಆದ್ರೆ ಸಿಕ್ಕಿರೋದಿಲ್ಲ. ಅಂದ್ರೆ ಆ ಒಂದು 8 ನಿಮಿಷಗಳ ಅಂತರದಲ್ಲಿ ಕಾಲು ಜಾರಿ ಬಿದ್ದಿರ್ತಕ್ಕಂಥ ಒಂದು
ಅನ್ನೋದು ಮಾಹಿತಿ ಅವನು ಕುಟುಂಬಸ್ಥರು ನೀಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಎಲ್ಲರೂ ಕೂಡ ವಿಶೇಷವಾಗಿ ಮೆಟ್ಟಿಲುಗಳನ್ನ ಇಳಿದು ಹೋಗ್ತಾ ಇದ್ಲು. ಅಪ್ರಾಪ್ತ ಬಾಲಕಿ ಜೊತೆಗೆ ಏನು ಮಕ್ಕಳಿಗೆ ಇರಬೇಕಾದಂತಹ ಸಹಜ ತುಂಟಾಟ ಆ ಬಾಲಕಿಯಲ್ಲಿ ಇದ್ದಿದ್ರಿಂದಾಗಿ ಮೆಟ್ಟಿಲುಗಳನ್ನ ಇಳ್ಕೊಂಡು ಓಡೋಗಿದ್ದಾಳೆ. ಆ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದಿರ್ತಕ್ಕಂಥ ಒಂದು ಶಂಕೆ ವ್ಯಕ್ತವಾಗಿರ್ತಕ್ಕಂಥದ್ದು ಪೃಥ್ವಿ. ಅಂದರೆ ಈ ಹುಡುಗಿಗೆ ಏನು ರೀಲ್ಸು ಫೋಟೋ ಸೆಲ್ಫಿ ಆ ಥರದ್ದು ಒಂದು ಸ್ವಲ್ಪ ಕ್ರೇಜ್ ಇತ್ತಂತ. ಏನು ಪೋಷಕರು ಹೇಳೋ ಮಾಹಿತಿ ಪ್ರಕಾರ ಶ್ರೀನಂದ ಬಳಿ ಯಾವುದೇ ರೀತಿಯಾದಂತಹ ಮೊಬೈಲ್ಗಳಿಲ್ಲ. ಪೋಷಕರ ಮೊಬೈಲ್ ಅನ್ನ ಆಕೆ ಯೂಸ್ ಮಾಡ್ತಾ ಇದ್ಲು ಅನ್ನೋ ಒಂದು ಮಾಹಿತಿಯನ್ನ ನಿನ್ನೆ ಅಷ್ಟೇ ಆಕೆಯ ತಂದೆ ರಮೇಶ್ ಇರ್ಬೋದು ಮತ್ತು ಅವರ ಸಂಬಂಧಿ ಸುನೀತಾ ಸೇರಿದಂತೆ ಅವರ ಪೋಷಕರು ನೀಡಿದ್ರು. ಆದ್ರೆ ಯಾವುದೇ ರೀತಿಯಾಗಿ ಆ ಯುವತಿ, ಯಾಕಂದ್ರೆ ಹೈಸ್ಕೂಲ್ ಓದ್ತಾ ಇದ್ದಂತ ಹುಡುಗಿ ಆಗಿದ್ದರಿಂದ ಯಾವುದೇ ರೀತಿಯಾದಂತ ಮೊಬೈಲ್ ಕೂಡ ಇರಲಿಲ್ಲ. ಪೋಷಕರ ಮೊಬೈಲ್ ನಲ್ಲೇ ಯೂಸ್ ಮಾಡ್ಕೊಂಡು ಅದರಿಂದನೇ ಸಾಕಷ್ಟು ಸ್ನೇಹಿತರನ್ನ ಸಂಪರ್ಕ ಮಾಡೋದು ಈ ರೀತಿಯಾದಂತಹ ಒಂದು ಕೆಲಸ ಮಾಡ್ತಾ ಇದ್ಲು. ಆದ್ರೆ ಆ ಯುವತಿಗೆ ಆ ರೀತಿಯಾದ ಅವ್ರು ಹೇಳೋ ಪ್ರಕಾರ ನಮ್ಮ ಮಗಳಿಗೆ ಯಾವುದೇ ರೀತಿಯಾದ ಸೋಷಿಯಲ್ ಮೀಡಿಯಾದ ಕ್ರೇಜ್ ಇರಲಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ನಿನ್ನೆ ಕೊಟ್ಟಿದ್ರು ಪೃಥ್ವಿ. ಈಗ ಅಲ್ಲಿ SP ಅವ್ರ DC ಎಲ್ಲ ಏನಾದ್ರು ಬರ್ತಾರೆ, ಅಲ್ಲಿ ಏನಾದ್ರು ಬೋರ್ಡ್ ಗೀಡ್ ಏನಾದ್ರು ಹಾಕಿದ್ರ ಅಪಾಯದ ಎಚ್ಚರಿಕೆ ಇಲ್ಲೆಲ್ಲ ಹೋಗ್ಬೇಡಿ ಅನ್ನುವಂಥ ಬೋರ್ಡ್ಗಳೆಲ್ಲ ಇದಾವ ಯೋಗಿಯಲ್ಲಿ? ಏನು ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಮಾಣಿಕ್ಯದಾರ ಇರ್ಬೋದು, ದತ್ತಪೀಠ ಇರ್ಬೋದು, ಸಾಕಷ್ಟು ಪ್ರದೇಶಗಳಲ್ಲಿ ಇದು ಅಪಘಾತ ಮತ್ತು ಇಳಿಜಾರಿನ ಪ್ರದೇಶವಾಗಿರೋದು ಎಲ್ಲರೂ ಕೂಡ ಸುರಕ್ಷಿತವಾಗಿ ಇರಬೇಕು ಮತ್ತು ಅಪಾಯದ ಸ್ಥಳಗಳಿಗೆ ಹೋಗಬಾರ್ದು ಅನ್ನೋ ಒಂದು ಸೂಚನಾ ಫಲಕಗಳನ್ನ ಕೂಡ ಅಲ್ಲಲ್ಲೇ ಹಾಕಿರ್ತಕ್ಕಂಥದ್ದು. ಆದ್ರೆ ಕೇರಳ ಮೂಲದ ಯುವತಿ ಆಗಿರೋದ್ರಿಂದಾಗಿ ಇಲ್ಲಿ ಕನ್ನಡದಲ್ಲಿ ಸಹಜವಾಗಿ ಬೋರ್ಡ್ ಅನ್ನು ಹಾಕಿರ್ತಕ್ಕಂಥದ್ದು. ಆ ಯುವತಿಗೆ ಏನು ಸಹಜವಾಗಿ ಎಂಜಾಯ್ ಮಾಡುವಂತ ನಿಟ್ಟಿನಲ್ಲಿ ಹೋದಂತಹ ವೇಳೆಯಲ್ಲಿ ಅವಘಡ ಸಂಭವಿಸಿರ್ತಕ್ಕಂಥದ್ದು. ಇನ್ನು ಜಿಲ್ಲಾಧಿಕಾರಿ ನಾಗರಾಜ್ ಅವರು ಇರ್ಬೋದು, SP ಜಿತೇಂದ್ರ ದಯಾಮ್ ಅವರು ಕೂಡ ಸ್ಥಳದಲ್ಲೇ ಮೊಕ್ಕಾಮೂಡಿದ್ರು. ಈಗೇನು ಬಾಲಕಿಯ ಮೃತದೇಹ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ತಿಳಿದ ತಕ್ಷಣ ಎಲ್ಲರೂ ಕೂಡ ಈಗಾಗಲೇ ಅರಿಶಿನ ಗುಪ್ಪೆಯತ್ತ ಧಾವಿಸಿರ್ತಕ್ಕಂಥದ್ದು ಪೃಥ್ವಿ. ಓಕೆ, ಧನ್ಯವಾದ ಯೋಗಿ ನಿಮ್ಮೆಲ್ಲ ಮಾಹಿತಿಗಾಗಿ. ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ ಮಾಣಿಕ್ಯದಾರ ಅಲ್ಲೆಲ್ಲ ನೋಡಿಕೊಂಡು ಕೆಳಗಿಳಿಯುವಂಥ ಸಂದರ್ಭದಲ್ಲಿ ಒಂದು ವಿಡಿಯೋ ಕೂಡ ಅವಾಗಲೇ ತೋರಿಸ್ತಾ ಇದ್ವಿ ನಾವು. ಅವರು ಮತ್ತು ಅವ್ರ ಕುಟುಂಬದವರು ಇನ್ನೊಂದು ಹುಡುಗಿ ವಿಡಿಯೋ ಮಾಡ್ಕೊಳ್ತಾ ಇದ್ದಾರಲ್ಲ, ಅದಾಗಿ ಸ್ವಲ್ಪ ಹೊತ್ತಿಗೆ ಈ ಹುಡುಗಿ ಕೆಳಗಡೆ ಬಿದ್ದಿರೋದು. ತುಂಟಾಟ ಇರುತ್ತಲ್ಲ, ಆಡ್ಕೊಂಡು ನೆಕ್ಕೊಂಡು ಕುಣಿದಾಡ್ಕೊಂಡು ಬರ್ತಾ ಇದ್ದಾರೆ. ಇವ್ರ ಕುಟುಂಬದವರು ಅಷ್ಟೇ ಸುಮ್ಮನೆ ಕೆಳಗಡೆ ಬರ್ತಾ ಇದ್ದಾರೆ ಎಲ್ಲ. ಈ ಹುಡುಗಿ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದಾಳೆ. ಆ ಟೈಮ್ನಲ್ಲಿ ಕಾಲು ಜಾರಿ ಕೆಳಗಡೆ ಬಿದ್ದಿರೋದು. ಆ ಹುಡುಗಿಯ ಫೋಟೋ ನೋಡ್ತಿದ್ದ ಹಾಗೆ ತಾಯಿ ದಿಗ್ಭ್ರಾಂತರಾಗ್ತಾರೆ, ದಿಗ್ಭ್ರಮೆಗೊಳಗಾಗ್ತಾರೆ. ನೋವು, ಕಣ್ಣೀರು, ಹತಾಶೆ ಎಲ್ಲ ಒಟ್ಟೊಟ್ಟಿಗೆನೆ. ಮಗಳನ್ನು ಕಳ್ಕೊಂಡ್ರಲ್ಲ, ಸೊ ಹೀಗಾಗಿ ತುಂಬ ಡೀಪಲ್ಲಿರುವಂಥದ್ದು ಮೃತದೇಹ. ಆ ಮೃತದೇಹವನ್ನು ಮೇಲಕ್ಕೆತ್ತೋದು ಕೂಡ ಒಂದು ಚಾಲೆಂಜೇನೆ. ಇಷ್ಟೇ ಚಾಲೆಂಜ್ ಇದ್ರೂ ಕೂಡ ಮೃತದೇಹವನ್ನು ಮೇಲೆ ತರ್ತಾರೆ. ಅದಾದಮೇಲೆ ಅವರ ಕುಟುಂಬದವರಿಗೆ ಹಸ್ತಾಂತರ ಮಾಡ್ತಾರೆ. ಕೇರಳದಿಂದ ಬಂದಿದ್ರು ಪ್ರವಾಸಕ್ಕೆ ಅಂತ, ಚಿಕ್ಕಮಗಳೂರು ಉಡುಪಿಗೆ ಹೋಗುವಂಥ ಒಂದು ಪ್ಲ್ಯಾನನ್ನು ಹಾಕ್ಕೊಂಡು ಬಂದಿದ್ದಾರೆ. ಬೇಸಿಗೆ ರಜೆ ಬೇರೆ ಅಲ್ವಾ, ಇಂಥ ಸಂದರ್ಭದಲ್ಲಿ ಬಂದಿದ್ರು. ಬಟ್ ದುರಾದೃಷ್ಟವಶಾತ್ ಒಂದು ಸಾವಾಯಿತು.